ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಲಾಸ್ಟ್ 2 ವೀಡಿಯೋಸ್ ನನ್ನ ಸೀಮಂತ ವೀಡಿಯೋಸೇ ಆಗಿತ್ತು. ಸೊ ನಿಮ್ಮೆಲ್ಲರ ರೆಸ್ಪಾನ್ಸ್ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಪ್ರತಿಯೊಂದು ಕಮೆಂಟ್ಗಳು ನೀವು ಮಾಡಿರೋದು ನನಗೆ ಎಷ್ಟೊಂದು ಟೈಮ್ ತೊಗೊಂಡು ಓದ್ತಾ ಇದ್ದೆ. ಆದರೆ ಪ್ರತಿಯೊಂದು ಕಮೆಂಟ್ಗೂ ನನಗೆ ರೆಸ್ಪಾಂಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಿಕಾಸ್ ಸುಮಾರು ಕಮೆಂಟ್ಸ್ ಇತ್ತು ಆ್ಯಂಡ್ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಹಾಗಾಗಿ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಬಟ್ ನಿಮ್ಮೆಲ್ಲ ಕಮೆಂಟ್ಸು ನಾನು ಓದಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ವಿಶಸ್ಗೆ ಮತ್ತು ಶುಭ ಹಾರೈಕೆಗಳಿಗೆ. ನಂಗೆ ತುಂಬಾ ಖುಷಿ ಆಯಿತು. ಈ ಸೀಮಂತ ರಿಲೇಟೆಡ್ ವಿಡಿಯೋಸ್ ಹಾಕಕ್ಕೆ ಶುರು ಮಾಡಿದಾಗಿಂದ ಸುಮಾರು ಕ್ವೆಶನ್ಸ್ ನೀವೆಲ್ಲ ನನ್ನ ಹತ್ರ ಕೇಳಿದ್ದೀರಾ. ಫಾರ್ ಎಕ್ಸಾಂಪಲ್ ರಿಟರ್ನ್ ಗಿಫ್ಟ್ಸ್ ಎಲ್ಲಿಂದ ತಗೊಂಡ್ರಿ, ಮೆಹಂದಿ ಡಿಸೈನ್ಸ್ ಬಗ್ಗೆ, ಸ್ಯಾರಿ ಬಗ್ಗೆ, ಮತ್ತು ಅದಲ್ಲದೆ ಹಲವಷ್ಟು ಕ್ವೆಶನ್ಸ್ ಸೀಮಂತ ರಿಲೇಟೆಡೇ ಇತ್ತು. ಸೊ ಹಾಗಾಗಿ ಕ್ವಿಕ್ಕಾಗಿ ಈ ವಿಡಿಯೋನಲ್ಲಿ ನಿಮಗೆ ಅದಕ್ಕೆಲ್ಲ ಉತ್ತರ ಕೊಟ್ಬಿಡೋಣ. ಎಲ್ಲ ಎಷ್ಟು ಸೇಮ್ ಕ್ವೆಶನ್ಸ್ ರಿಪೀಟೆಡ್ ಆಗಿರುತ್ತೆ ಎಲ್ಲ ಕಮೆಂಟ್ಸಲ್ಲೂ. ಸೊ ಪ್ರತಿಯೊಂದು ಕಮೆಂಟ್ಗೂ ನಾನು ರೆಸ್ಪಾಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ವಿಡಿಯೋ ಮೂಲಕ ಉತ್ತರ ಕೊಟ್ಬಿಟ್ರೆ ಎಲ್ರಿಗೂ ತಲುಪತ್ತೆ. ಕೆಲವ್ರ ಮೈಂಡಲ್ಲಿ ಕ್ವೆಶ್ಚನ್ ಇರುತ್ತೆ, ಕೇಳಿರಲ್ಲ. ಬಟ್ ವಿಡಿಯೋ ಮೂಲಕ ಉತ್ತರ ಕೊಟ್ಬಿಟ್ರೆ ನಿಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಇದೊಂದು ಪುಟ್ಟ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ. ಮತ್ತು ಕಡೆಯಲ್ಲಿ ಒಂದು ಸರ್ಪ್ರೈಸ್ ಗಿಫ್ಟ್ ನನಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಳಿಸ್ಕೊಟ್ಟಿದ್ರು. ಅದು ತುಂಬಾ ಖುಷಿ ಆಯಿತು. ಏನದು ಸರ್ಪ್ರೈಸ್ ಗಿಫ್ಟು, ಯಾರು ಕೊಟ್ಟಿದ್ದು ಅಂತ ವಿಡಿಯೋ ನೋಡ್ತಾ ಇರಿ, ಕಡೆಯಲ್ಲಿ ಹೇಳ್ತೀನಿ. ಸೊ ಒಂದಿಷ್ಟು ಕ್ವೆಶನ್ಸು ಕಮೆಂಟ್ಸಲ್ಲಿ ಬಂದಿತ್ತು, ನನಗೆ ಮರ್ತು ಹೋಗುತ್ತೆ ಪ್ರತಿಯೊಂದು ಕ್ವೆಶನು. ಸೊ ಹಾಗಾಗಿ ಬರೆದಿಟ್ಕೊಂಡಿದ್ದೀನಿ ಆಯಿತಾ. ಸೊ ಏನೇನು ಕ್ವೆಶನ್ಸು ಅಂತ ಹೇಳಿ ಒಂದೊಂದಾಗಿ ಅಡ್ರೆಸ್ ಮಾಡಿ ನಾನು ಇವಾಗ ಅದಕ್ಕೆ ಉತ್ತರ ಕೊಡ್ತೀನಿ. ಮೊದಲನೇ ಕ್ವೆಶನ್ ಬಂದು ಡೆಕೋರೇಷನ್ ಮತ್ತು ಪ್ಲೇಟ್ ಡೆಕೋರೇಷನ್ ಯಾರು ಮಾಡಿದ್ದು, ಎಷ್ಟಾಯಿತು, ಎಲ್ಲ ಅವರೇ ಮಾಡ್ತಾರಾ ಅಂತ ತುಂಬ ವಿಧವಾಗಿ ಕ್ವೆಶನ್ಸ್ ಕೇಳಿದ್ರಿ. ಪ್ಲೇಟ್ ಡೆಕೋರೇಷನ್ಸ್ನ ನಾವು ತೇಜೋಮೈ ಕ್ರಿಯೇಷನ್ಸ್ ಅಂತ ಈವೆಂಟ್ ಮ್ಯಾನೇಜ್ಮೆಂಟ್, ಅವರು ಸ್ಪೆಷಲಿ ಈ ಥರ ಬೇಬಿ ಶವರು ಮತ್ತು ಇನ್ನೊಂದು ಯಾವುದು ಪ್ಯೂಬರ್ಟಿ ಫಂಕ್ಷನ್ಸು ಅಂಥದಕ್ಕೆ ಮತ್ತು ಎಂಗೇಜ್ಮೆಂಟಲ್ಲೂ ಎಲ್ಲ ಪ್ಲೇಟ್ ಡೆಕೋರ್, ಒಟ್ಟಿನಲ್ಲಿ ಪ್ಲೇಟ್ ಡೆಕೋರ್ಗೆ ಫೇಮಸ್ ಅವರು. ಯಾವುದೇ ಈ ಥರ ಪ್ಲೇಟ್ ಡೆಕೋರ್ ಫಂಕ್ಷನ್ ಇದ್ರೂ ಅವ್ರು ಮಾಡ್ತಾರೆ. ಅವ್ರದ್ದು ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಾಸ್ಟ್ 2 ವೀಡಿಯೋಸ್ ಅಂದರೆ ನಾನು ಸೀಮಂತ ಹೈಲೈಟ್ ವಿಡಿಯೋ ಇರ್ಬೋದು ಅಥವಾ ಸೀಮಂತದ ವ್ಲಾಗ್ ವಿಡಿಯೋ ಎರಡರಲ್ಲೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಈ ವಿಡಿಯೋನಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇಟ್ ಡೆಕೋರ್ ಅವರ ಡೀಟೇಲ್ಸ್ ಕೊಟ್ಟಿರ್ತೀನಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ, ನೀವು ಒಂದ್ಸಲಿ ಚೆಕ್ ಮಾಡ್ಬೋದು. ಅದು ಅಲ್ಲದೆ ಅವ್ರದ್ದು ನಂಬರ್ ಕೂಡ ಕೊಟ್ಟಿರ್ತೀನಿ. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ವೆರಿ ಪ್ರೊಫೆಷ್ನಲ್ ಸಿಂಧು ಅಂತ ಹೇಳಿ ಅವರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಆ್ಯಂಡ್ ನೀವು ನೋಡಿರ್ಬೋದು ನನ್ನ ಫಂಕ್ಷನಲ್ಲಿ ಎಷ್ಟು ಚೆನ್ನಾಗಿತ್ತು, ಎಷ್ಟು ನೀಟಾಗಿತ್ತು, ಎಲ್ಲೂ ಒಂದು ತಪ್ಪು ಹುಡ್ಕೋ ಥರಾನೇ ಇರಲಿಲ್ಲ. ಅಷ್ಟು ಚೆನ್ನಾಗಿ ಪ್ಲೇಟ್ ಡೆಕೋರ್ಸ್ ಎಲ್ಲ ಮಾಡಿಕೊಟ್ಟಿದ್ರು. ಸೊ ನಿಮ್ಮ ಮನೇಲೂ ಏನಾದರೂ ಫಂಕ್ಷನ್ ಆಯಿತು ಅಥವಾ ನೀವು ಬೇಬಿ ಶವರು ಅಥವಾ ಯಾವುದಾದ್ರೂ ಪ್ಯೂಬರ್ಟಿ ಫಂಕ್ಷನು ಅಥವಾ ಎಂಗೇಜ್ಮೆಂಟ್ಗೆ ಪ್ಲೇಟ್ ಡೆಕೋರ್ ಏನಾದರೂ ಬೇಕಂತಂದರೆ ನೀವು ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಸರಿನಾ? ಮತ್ತು ಡೆಕೋರೇಷನ್ ಬಂದು ನಾವು ಚೇರ್ಮನ್ಸ್ ರೆಸಾರ್ಟಲ್ಲಿ ಮಾಡಿದ್ವಿ. ಸೊ ರೆಸಾರ್ಟ್ ಅವರೇನೆ ಅದು ಡೆಕೋರ್ ತೊಗೊಂಡ್ಬಿಟ್ಟಿದ್ರು. ಸೊ ರೆಸಾರ್ಟ್ ಅವ್ರ ಹತ್ರ ಡೀಟೇಲ್ಸ್ ತೊಗೊಂಡಿದ್ದು. ಅವ್ರದ್ದು ಸೆಪ್ರೇಟಾಗಿ ಕಾಂಟ್ಯಾಕ್ಟ್ ನಂಬರ್ ಅಂತ ಏನಿಲ್ಲ. ಸೊ ರೆಸಾರ್ಟ್ ಅವರೇ ಅದನ್ನೆಲ್ಲ ಅರೇಂಜ್ ಮಾಡಿದರು. ಸೊ ಹಾಗಾಗಿ ಅವ್ರದ್ದು ರೆಫರ್ ಮಾಡೋದಕ್ಕೆ ನನ್ನ ಹತ್ರ ನಂಬರ್ ಆಗಲಿ ಅಷ್ಟು ಡೀಟೇಲ್ಸ್ ಇಲ್ಲ. ಸೊ ಅದು ಬೇರೆ ಅದೇ ಥರ ಡಿಸೈನ್ ತೋರಿಸಿದ್ರೆ ಈಗ ಯಾರಾದರೂ ಡೆಕೋರ್ ಪರ್ಸನ್ ಮಾಡಿಕೊಡ್ತಾರೆ. ನಾನು ಸೀಮಂತಾಗೆ ಅಂತ ಹೇಳಿನೇ ಅದು ಸ್ಪೆಷಲ್ ಡೆಕೋರ್, ಅದು ಹೂವು, ಹಸಿರು, ಬಳೆಗಳು ಅದೆಲ್ಲ ಎಸ್ಪೆಷಲಿ ಸೀಮಂತ ಫಂಕ್ಷನ್ಗಂತಲೇ ಮಾಡ್ತಾರೆ. ಬಿಕಾಸ್ ಗ್ರೀನ್ರಿ ಜಾಸ್ತಿ ಇರುತ್ತೆ, ಬಳೆಗಳಿರತ್ತೆ ಅಂತ ಹೇಳಿ. ಹಾಗಾಗಿ ಆ್ಯಂಡ್ ಆ ಫೋಟೋ ನೀವೇನಾದ್ರು ತೋರಿಸಿದ್ರೆ ಯಾರಾದರೂ ಡೆಕೋರೇಷನ್ ಅವ್ರು ಮಾಡಿಕೊಡ್ತಾರೆ. ಬಟ್ ಪ್ಲೇಟ್ ಡೆಕೋರ್ ಅವ್ರ ಡೀಟೇಲ್ಸ್ ಮಾತ್ರ ಕೆಳಗೆ ಹಾಕಿರ್ತೀನಿ. ರೇಟ್ಸ್ ಕೇಳ್ತೀರಾ, ಎಷ್ಟಾಯಿತು ಪ್ಲೇಟ್ ಡೆಕೋರ್ ಮಾಡಿಸೋದಕ್ಕೆ ಅಂತ ಹೇಳಿ. ಅವ್ರದ್ದು ಒಂದೊಂದು ಇದಕ್ಕೆ ಒಂದೊಂದು ಐಟಮ್ಸ್ ಅಂದರೆ 21 ಪ್ಲೇಟ್ಸ್ಗಂದರೆ ಎಷ್ಟು ಪ್ರೈಸು, ಮತ್ತು ಇನ್ನೂ ಜಾಸ್ತಿ ಪ್ಲೇಟ್ಸ್ ಬೇಕಂದರೆ ಬೇರೆ ಪ್ರೈಸು, ವಿತ್ ಐಟಮ್ಸ್ ಅಂತಂದರೆ ತಿಂಡಿಗಳು ಲೈಕ್ ಉಂಡೆ, ಚಕ್ಲಿ, ಕೋಡ್ಬಳೆ, ಸ್ವೀಟ್ಸು, ಹಣ್ಣುಗಳು ಎಲ್ಲ ಅವರೇ, ನಾವು ಅವ್ರಿಗೆ ಪೂರ್ತಿ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ದು. ಸೊ ಅದೆಲ್ಲ ಪೂರ್ತಿ ಬೇಕಂತಂದರೆ ಒಂದು ರೇಟು, ಇಲ್ಲ ಅಂತಂದರೆ ಮತ್ತೊಂದು ರೇಟ್ಸ್ ಎಲ್ಲ ನಾನಿಲ್ಲಿ ಸ್ಪೆಸಿಫೈ ಖಂಡಿತ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅವ್ರಿಗೆ ಜಸ್ಟಿಫೈ ಮಾಡ್ದಂಗೆ ಆಗಲ್ಲ. ಬಿಕಾಸ್ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ನೀವು ಇನ್ಯಾರಾದರೂ 1 ವರ್ಷ 2 ವರ್ಷದ ನಂತರ ಬಂದು ಈ ವಿಡಿಯೋ ನೋಡಿ, ಇಲ್ಲಿ ನಾನು ಒಂದು ರೇಟ್ ಹೇಳಿರ್ತೀನಿ. ಆ ರೇಟ್ನ ನೀವು ಅವ್ರ ಹತ್ರ
ಕೇಳಿದಾಗ ಅವ್ರಿಗೆ ಸರಿ ಅನಿಸ್ದಿರ ಇರ್ಬೋದು. ಸೊ ರೇಟ್ಸ್ ನೀವು ಡೈರೆಕ್ಟಾಗಿ ಅವ್ರ ಹತ್ರನೇ ಮಾತಾಡ್ಕೊಳ್ಳಿ, ಅವರೇ ನಿಮಗೆ ಕರೆಕ್ಟ್ ರೇಟು ಇಲ್ಲ ನಿಮಗೆ ಡಿಸ್ಕೌಂಟ್ಸ್ ಬೇಕಂದರೆ ಹೆಚ್ಚು ಕಮ್ಮಿ ಮಾತಾಡ್ಕೊಂಡು ನೀವು ಮಾಡ್ಕೊಳ್ಬೋದು. ಸೊ ಪ್ರೈಸ್ನ ನೀವು ನಂಬರ್ ಕೊಟ್ಟಿರ್ತೀನಿ, ಅವ್ರ ಹತ್ರನೇ ಮಾತಾಡ್ಕೊಳ್ಬೋದು ಆ್ಯಂಡ್ ಕಸ್ಟಮೈಸ್ ಮಾಡ್ಕೊಳ್ಬೋದು ನಿಮ್ಗೆ ಯಾವ ಥರ ಬೇಕು ಅಂತ ಹೇಳಿ. ಸೊ ಎವ್ರಿಥಿಂಗ್ ಅಬೌಟ್ ಪ್ಲೇಟ್ ಡೆಕೋಸ್ ಹೇಳಿದ್ದೀನಿ ಆ್ಯಂಡ್ ಅವ್ರದ್ದು ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕ್ಲಿಕ್ ಮಾಡಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಬಂದು ಮೇಕಪ್ ಆರ್ಟಿಸ್ಟ್ ಅವ್ರ ಬಗ್ಗೆ ಕೇಳ್ತಾ ಇದ್ರಿ. ಮೇಕಪ್ ಯಾರು ಮಾಡಿದ್ದು ಚೆನ್ನಾಗಿತ್ತು, ಸ್ಯಾರಿ ಡ್ರಿಪ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅಂತ. ನಾನು ಮುಂಚೆನೂ ಹೇಳಿದ್ದೀನಿ, ವರ್ಷಿಣಿ ಮೇಕಪ್ ಸ್ಟುಡಿಯೋಸ್ ಅವ್ರು ಬಂದು ನನಗೆ ಮೇಕಪ್ ಮಾಡಿಕೊಟ್ಟಿದ್ದು. ತುಂಬ ಕ್ಲೀನಾಗಿ, ತುಂಬ ನೀಟಾಗಿ, ನಿಮಗೆ ಯಾವ ಥರ ಬೇಕೋ ಆ ಥರನೇ ಮೇಕಪ್ ಮಾಡ್ಕೊಳ್ತಾರೆ. ತುಂಬಾ ಪೇಷನ್ಸಿಂದ ಮಾಡಿಕೊಡ್ತಾರೆ. ಸೊ ಅವ್ರದ್ದು ಡೀಟೇಲ್ಸ್ ಕೂಡ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಇಲ್ಲ ಅಂತಂದ್ರೂ ನನ್ನ ಸೀಮಂತ ವಿಡಿಯೋಲ್ಲಿ ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದ್ದು ಡೀಟೇಲ್ಸ್ ಸಿಗ್ತಾ ಇತ್ತು. ಬಟ್ ಎನಿವೇಸ್ ಕ್ವೆಶ್ಚನ್ ಕೇಳಿದ್ದೀರಾ ಮೇಕಪ್ ಅವ್ರದ್ದು ಡೀಟೇಲ್ಸ್ ಕೊಡಿ ಅಂತ ಹೇಳಿ, ಹಾಗಾಗಿ ಅವ್ರದ್ದು ಡೀಟೇಲ್ಸ್ ನಾನು ಕೆಳಗೆ ಹಾಕಿರ್ತೀನಿ. ನೆಕ್ಸ್ಟು ಮೆಹಂದಿ ಡಿಸೈನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಯಾರು ಅಂತ ಹೇಳಿ. ನಾನು ಮೆಹಂದಿ ವಿಡಿಯೋ ಹಾಕಿದಾಗಲೇ ಹೇಳಿದ್ದೆ ಅವ್ರದ್ದು ಡೀಟೇಲ್ಸ್ ಎಲ್ಲನೂ. ಅಫ್ರೀನ್ ಅಂತ ಹೇಳಿ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದಾಗಲೇ ಅವ್ರದ್ದು ಫಸ್ಟ್ ಕಾಂಟ್ಯಾಕ್ಟ್ ಸಿಕ್ಕಿದ್ದು. ತುಂಬ ಚೆನ್ನಾಗಿತ್ತು ರಿವ್ಯೂಸ್ ಎಲ್ಲ, ಗೂಗಲ್ ರಿವ್ಯೂಸ್ ಅವ್ರದ್ದು. ಹಾಗಾಗಿ ಅವ್ರನ್ನ ಕರ್ಸ್ಕೊಂಡೆ ನಾನು. ಆ್ಯಂಡ್ ರೇಟ್ಸ್ ಏನು ಗೊತ್ತಾ, ಅವರು ಹಾಫ್ ಹ್ಯಾಂಡು, 3/4 ಹ್ಯಾಂಡು ಮತ್ತು ಎಲ್ಬೋ ಲೆಂತ್ ಮೇಲೆ ಅವರು ಪ್ರೈಸ್ ಡಿಸೈಡ್ ಮಾಡ್ತಾರೆ. ಮತ್ತು ಡಿಸೈನ್ಸ್ ನಾವೇನು ಕೊಡ್ತೀವಿ ನೋಡಿ, ಅವ್ರದ್ದೇ ಡಿಸೈನ್ ಕೊಟ್ಟರೆ ಅವ್ರು ಹಾಕ್ತಾರೆ. ನಿಮ್ಗೆ ಇಂಥದೇ ಸ್ಪೆಸಿಫಿಕ್ ಡಿಸೈನ್ ಏನಾದರೂ ಬೇಕು ಅಂತ ಇದ್ರೆ ಆ ಡಿಸೈನ್ ನೀವು ತೋರಿಸಿ ಮತ್ತು ಎಷ್ಟು ಲೆಂತ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕಂಗೆ ಪ್ರೈಸಸ್ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ 3/4 ಹ್ಯಾಂಡು ಮತ್ತು ನನ್ನ ಡಿಸೈನ್ ನೀವು ನೋಡಿದ್ರಿ ಅಲ್ವಾ. ಸೊ ಅದಕ್ಕೆ ಇವಾಗ ಅವರು ಚಾರ್ಜ್ ಮಾಡಿದ್ದು 3500 ಚಾರ್ಜ್ ಮಾಡಿದ್ರು. ಸೊ ನೋಡಿ, ಅಂದರೆ ಇವಾಗಿನ ಪ್ರೈಸಲ್ಲಿ, ಅಂದರೆ ಇವಾಗ ಸೀಮಂತ ಟೈಮ್ ಇದಾಯಿತು, ನೀವು ಇನ್ನೊಂದು 6 ತಿಂಗಳು 1 ವರ್ಷನೋ ಬಿಟ್ಕೊಂಡು ಕೇಳಿದ್ರೆ ಅವ್ರ ಪ್ರೈಸಸ್ ರಿವೈಸ್ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ, ತುಂಬ ಜನ ರಿಕ್ವೆಸ್ಟ್ ಕೇಳಿದ್ರಿ ಎಷ್ಟಾಯಿತು ಮೆಹಂದಿ ಹಾಕ್ಸ್ಕೊಳ್ಳೋಕ್ಕೆ ಎಷ್ಟು ಅಂತೆಲ್ಲ ಹೇಳಿ. ಅವರು ಬರೀ ಬೇಬಿ ಶವರ್ಗಂತಲ್ಲ, ಎಲ್ಲ ಫಂಕ್ಷನ್ಸು, ಮದುವೆ, ಆ್ಯಕ್ಚುಲಿ ಅವ್ರು ಫೇಮಸ್ ಇರೋದು ಬ್ರೈಡಲ್ ಮೆಹಂದಿ ಡಿಸೈನ್ ಅಂತಾನೆ. ಬಟ್ ಮೆಹಂದಿ ಒಂದು ಒಕೇಶನ್ಗೆ ಅಂತಾನೆ ಸೀಮಿತ ಇರೋದಲ್ವ. ಸೊ ಎಲ್ಲ ಒಕೇಶನ್ಸ್ಗೂ ಬಂದು ಹಾಕ್ತಾರೆ. ಸೊ ಪ್ರೈಸಸ್ ಎಲ್ಲ ಇನ್ ಡೀಟೇಲ್ಸ್ ನೀವು ಅವ್ರ ಹತ್ರ ಮಾತಾಡಿದ್ರೇ ಬೆಸ್ಟ್ ಅನ್ಸುತ್ತೆ. ಅವ್ರದ್ದು ಡೀಟೇಲ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮತ್ತು ಕ್ಯಾಮ್ರಾಮನ್ ಬಗ್ಗೆ ಡೀಟೇಲ್ಸ್ ತುಂಬ ಕಮ್ಮಿ ಜನ ಕೇಳಿದ್ದೀರಾ, ಬಟ್ ಸ್ಟಿಲ್ ಕೇಳಿರ್ತೀರಾ. ಆ್ಯಂಡ್ ಅವರು ಕ್ಯಾಂಡಿಡು, ಸಿನಿಮ್ಯಾಟಿಕ್ ಫೋಟೋ ಎಲ್ಲ ಮಾಡಿಕೊಡ್ತಾರೆ. ಫೋಟೋಸ್ ಎಲ್ಲ ದಿ ಬೆಸ್ಟ್, ನೀವು ನೋಡಿರ್ತೀರಾ ಫೋಟೋಸ್ ಎಲ್ಲ. ನಾನು ನಿನ್ನೆ ಕೂಡ ಹಾಕಿದೆ ಕಮ್ಯುನಿಟಿ ಪೋಸ್ಟಲ್ಲಿ. ತುಂಬ ಚೆನ್ನಾಗಿ, ತುಂಬ ಪೇಷನ್ಸ್ ಆಗಿ ಚೆನ್ನಾಗಿ ಮಾಡಿಕೊಟ್ರು. ಕ್ಯಾಂಡಿಡ್ ವಿಡಿಯೋ ಕೂಡ ಚೆನ್ನಾಗಿ ಮಾಡಿಕೊಟ್ರು ಆ್ಯಂಡ್ ಫೋಟೋಸ್ ಕೂಡ ತುಂಬ ಚೆನ್ನಾಗಿ ತೆಕ್ಕೊಟ್ರು. ಐ ಆಮ್ ಟೋಟ್ಲಿ ಸ್ಯಾಟಿಸ್ಫೈಡ್. ಸೊ ಅವ್ರದ್ದು ಡೀಟೇಲ್ಸ್ ಏನಾದರೂ ಕ್ಯಾಮ್ರಾ ಅಥವಾ ವಿಡಿಯೋಗ್ರಾಫರ್ ಡೀಟೇಲ್ಸ್ ಬೇಕಂದರೆ ಅವ್ರದ್ದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನನ್ನ ಹೆಸರು ಹೇಳ್ಬೋದು ನೀವು. ನೆಕ್ಸ್ಟ್ ಕ್ವೆಶ್ಚನು, ಯಾಕೆ ನೀವು ಆಷಾಢದಲ್ಲಿ ಸೀಮಂತ ಮಾಡ್ಕೊಂಡಿದ್ದೀರಾ, ಆಷಾಢದಲ್ಲಿ ಸೀಮಂತ ಮಾಡ್ಕೊಳ್ಬಹುದಾ ಅಂತ ಸ್ವಲ್ಪ ಜನ ಕೇಳಿದ್ರಿ. ಅದೇ ಕ್ವೆಶ್ಚನ್ನ ಟ್ವಿಸ್ಟ್ ಮಾಡಿ ಬೇರೆ ಬೇರೆ ಥರ ಎಲ್ಲ ಕೇಳಿದ್ರೆ, ಒಟ್ಟಿನಲ್ಲಿ ಆಷಾಢದಲ್ಲಿ ಸೀಮಂತ ಮಾಡ್ಕೊಳ್ಬಹುದಾ ಅಂತ. ಯೂಶಲಿ ಸೀಮಂತ ಫಂಕ್ಷನ್ನ ಆಡ್ ಮಂತ್ಸಲ್ಲಿ ಮಾಡ್ತಾರೆ ನಮ್ಮ ಕಡೆ. ಸೊ ಹಾಗಾಗಿ ಅಂದರೆ 5ನೇ ತಿಂಗಳು, 7ನೇ ತಿಂಗಳು, 9ನೇ ತಿಂಗಳು ಆ ಥರನೇ ಅಲ್ವಾ ಮಾಡೋದು. ಸೊ 7ನೇ ತಿಂಗಳು ಬಂದಾಗ ಆಷಾಢ ಇತ್ತು ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಸೀಮಂತ ಮಾಡೋದಕ್ಕೆ ಅದನ್ನೇ ಏನೂ ನೋಡಬೇಕಾಗಿಲ್ವ ಅಂತೆ ನಾವು ಕೇಳಿದ್ವಿ ನಮ್ಮ ಮನೆ ಪುರೋಹಿತರ ಹತ್ರ. ಸೊ ಸೀಮಂತ 7ನೇ ತಿಂಗಳಲ್ಲೇ ನಿಮಗೆ ಆಷಾಢ ಬಂದ್ಬಿಟ್ಟಿದೆ. ನನಗೆ ಬಂದಿದ್ದು ಹಾಗೇನೆ, ಪೂರ್ತಿ 7ನೇ ತಿಂಗಳು ಆಷಾಢದಲ್ಲೇ ಇತ್ತು. ಸೊ ಹಾಗಾಗಿ ಏನು ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಮಾಡ್ಕೊಳ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಆಷಾಢದಲ್ಲಿ ಖಂಡಿತವಾಗ್ಲೂ ಸೀಮಂತ ಮಾಡ್ಕೋಬೋದು. 9ನೇ ತಿಂಗಳಿಗೆ ಮಾಡ್ಕೊಳ್ಬೋದಿತ್ತು, ಬಟ್ ನನ್ನ ಹಳೆಯ ಪ್ರೆಗ್ನೆನ್ಸಿ ಇನ್ಸಿಡೆಂಟಿಂದ ಮತ್ತೆ 9ನೇ ತಿಂಗಳವರೆಗೂ ಪುಷ್ ಮಾಡೋಷ್ಟು ಧೈರ್ಯ ಅಂತ ನನಗೆ ಇರಲಿಲ್ಲ. ಹಾಗಾಗಿ 7ನೇ ತಿಂಗಳಲ್ಲೇ ಮಾಡ್ಕೊಂಡಿದ್ದು. ಅದು ಆಷಾಢದಲ್ಲಿ ಸೀಮಂತ ಮಾಡ್ಕೊಳ್ಳೋದು ತಪ್ಪೇನೂ ಇಲ್ಲ. ಮತ್ತೊಂದು ಮೋಸ್ಟ್ ಕಾಮನ್ ಕ್ವೆಶ್ಚನು, ಸೆಕೆಂಡ್ ಟೈಮ್ ಸೀಮಂತ ಮಾಡ್ಕೊಳ್ತಾ ಇದ್ದೀರಾ ಅಂತ. ಈ ಕ್ವೆಶ್ಚನ್ಗೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋ ವ್ಲಾಗಲ್ಲಿ ಆನ್ಸರ್ ಮಾಡಿಬಿಟ್ಟಿದ್ದೀನಿ. ಸೊ ಆ ಕ್ವೆಶ್ಚನ್ನ ಮತ್ತೆ ಇಲ್ಲಿ ಅಡ್ರೆಸ್ ಮಾಡೋದಕ್ಕೆ ಹೋಗೋದಿಲ್ಲ, ಮತ್ತೆ ರಿಪೀಟ್ ಆಗಿಬಿಡುತ್ತೆ. ಹಾಗಾಗಿ ಸೆಕೆಂಡ್ ಟೈಮಲ್ಲ ನೀವು ಎಷ್ಟನೇ ಸಲ ಪ್ರೆಗ್ನೆಂಟ್ ಆದ್ರೂ ಮಾಡ್ಕೊಳ್ಬೋದು, ಅದರಲ್ಲಿ ಏನೂ ತಪ್ಪಿಲ್ಲ. ಅದು ಮಗುಗೆ ಹರಸಿ, ಮಗು ತಾಯಿಗೆ ಹರಸಿ ಆಶೀರ್ವಾದ ಮಾಡೋ ಥರ ಅಷ್ಟೇ. ಕೆಲವ್ರು ಗ್ರ್ಯಾಂಡಾಗಿ ಮಾಡ್ಕೊಳ್ತಾರೆ, ಕೆಲವ್ರು ಮನೆ ಮಟ್ಟಕ್ಕೆ ಮಾಡ್ಕೊಳ್ತಾರೆ. ಸೊ ಅದೇನು 2ನೇ ಪ್ರೆಗ್ನೆನ್ಸಿ, 3ನೇ ಪ್ರೆಗ್ನೆನ್ಸಿ ಮಾಡ್ಕೊಳ್ಬೋದು, ಬರೀ ಮೊದಲನೇ ಪ್ರೆಗ್ನೆನ್ಸಿಗೆ ಸೀಮಂತ ಮಾಡ್ಕೊಳ್ಬೇಕು ಅಂತ ಯಾವ ರೂಲ್ಸ್ ಇಲ್ಲ. ನಮಗೆ ಗೊತ್ತಿಲ್ಲದೆ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇರೋದ್ರಿಂದ ಆ ಥರ ಅನ್ನಿಸ್ಬಹುದೇನೋ ಹೊರತು ಆ ಥರ ಏನಿಲ್ಲ. ಮೊದಲನೇದಕ್ಕೆ ಮಾತ್ರ ಮಾಡ್ಕೋಬೇಕು, 2ನೇದಕ್ಕೆ ಮಾಡ್ಕೋಬಾರ್ದು, ಆ ಥರ ಏನಿಲ್ಲ.
ಮತ್ತೊಂದು ಮೋಸ್ಟ್ ಇದು ಕ್ವೆಶ್ಚನ್, ಯಾವಾಗ ನಾನು ಸ್ಯಾರಿ ಶಾಪಿಂಗ್ ವಿಡಿಯೋ ಹಾಕಿದಾಗಿಂದ ಹಿಡಿದು ಇವತ್ತು ನೆನ್ನೆ ಸೀಮಂತದ ವಿಡಿಯೋ ಹಾಕಿರೋವರೆಗೂ ಈ ಕ್ವೆಶ್ಚನ್ ತುಂಬ ಕಾಮನು. ಯಾಕೆ ನೀವು ಗ್ರೀನ್ ಸ್ಯಾರಿ ತಗೊಂಡಿಲ್ಲ? ಸೀಮಂತ ಅಂತಂದರೆ ಗ್ರೀನ್ ಸ್ಯಾರಿ ತಾನೇ ಉಟ್ಕೊಳ್ಬೇಕು, ಯಾಕೆ ಬೇರೆ ತಗೊಂಡಿದ್ದೀರಾ? ನೀವು ಗ್ರೀನ್ ಸ್ಯಾರಿ ತಗೊಂಡಿದ್ರೆ ತುಂಬ ಚೆನ್ನಾಗಿ ಕಾಣ್ತಿತ್ತು, ಈ ಸ್ಯಾರಿ ಯಾಕೋ ನಿಮಗೆ ಚೆನ್ನಾಗೇ ಕಾಣ್ತಿಲ್ಲ ಅಂತ ಕೆಲವರು, ಸ್ವಲ್ಪ ಕಮ್ಮಿ ಒಪಿನಿಯನ್ಸ್ ಅದು. ತುಂಬ ಜನ ಚೆನ್ನಾಗಿದೆ ಸ್ಯಾರಿ ಅಂತೆಲ್ಲ ಹೇಳಿದ್ರಿ, ಬಟ್ ಸ್ವಲ್ಪ ಜನ ಕೂಡ ಗ್ರೀನ್ ಸ್ಯಾರಿ ತಗೊಳ್ಬೇಕಾಗಿತ್ತು, ಸೀಮಂತ ಅಂದರೆ ಗ್ರೀನೇ ಅಲ್ವಾ ಅಂತೆಲ್ಲ ಕೇಳಿದ್ರಿ. ಮೇನ್ ಆಗಿ ಹಸಿರು ಬಣ್ಣದ ಸೀರೆ ಏನಕ್ಕೆ ಹೇಳಿ ಉಟ್ಕೊಳ್ತಾರೆ ಅಂದರೆ, ಗ್ರೀನ್ ಸ್ಯಾರೀಸ್ ಅಂದರೆ ಅದು ಮೈಂಡ್ ಕಾಮ್ ಆಗಿರುತ್ತೆ, ಪೀಸ್ಫುಲ್ ಆಗಿರುತ್ತೆ. ಎಸ್ಪೆಷಲಿ ಗರ್ಭಿಣಿ ಹೆಂಗಸರಿಗೆ ಮೈಂಡ್ ಕಾಮ್ ಆಗಿ ಪೀಸ್ಫುಲ್ ಆಗಿ ಸ್ಟ್ರೆಸ್ ಫ್ರೀ ಆಗಿ ಇರಬೇಕು. ಸೊ ಅದಕ್ಕೆ ಇದಾಗುವಂಥ ಕಲರ್ಸ್ನ ಆ ಥರ ಎಲ್ಲ ಮಾಡ್ತಾರೆ. ಸೊ ಹಸಿರು ಈಸ್ ದಟ್ ಕೈಂಡ್ ಆಫ್ ಕಲರ್. ನೀವು ಉಟ್ಕೊಂಡ್ರೆ ಕಾಮ್ ಆಗುತ್ತೆ. ಅಥವಾ ಯಾರಾದರೂ ಹಸಿರು ನೋಡಿದ್ರೇ, ಪ್ರೆಗ್ನೆಂಟ್ ಅಂತಲ್ಲ, ಯಾರಿಗಾದ್ರೂ ಹಸಿರು ಬಣ್ಣ ನೋಡಿದ್ರೇ ಮನಸ್ಸು ಸಡನ್ನಾಗಿ ಕಾಮ್ ಆಗುತ್ತೆ. ಸೊ ಆ ರೀಸನ್ಗೆ ಹಸಿರು ಬಣ್ಣದ ಸೀರೆ ಉಟ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ವಾ. ಅಂದರೆ ಸೀಮಂತಕ್ಕೆ ಹಸಿರು ಅಂತ ಒಬ್ರು ಫಿಕ್ಸ್ ಮಾಡಿರ್ತಾರೆ ಯಾರೋ, ಬಟ್ ಅದೇ ಉಟ್ಕೊಳ್ಬೇಕು ಅಂತ ರೂಲ್ಸ್ ಅಂತೂ ಏನೂ ಇಲ್ಲ ಅಲ್ವಾ. ಸೊ ಫಸ್ಟ್ ಥಿಂಗ್, ಯಾಕೆ ನಾನು ಹಸಿರು ಸೀರೆ ತಗೊಳ್ಲಿಲ್ಲ ಅಂತಂದರೆ, ಸಮನ್ವಿ ಪ್ರೆಗ್ನೆಂಟ್ ಇದ್ದಾಗ ನಾನು ಹಸಿರು ಸೀರೆನೇ ತಗೊಂಡಿದ್ದು. ಸೊ ಅದಲ್ಲದೆ ನನ್ನ ಹತ್ರ ಸುಮಾರು ಗ್ರೀನ್ ಕಲರ್ ರೇಷ್ಮೆ ಸೀರೆಗಳಿದೆ. ನಾನು ಹೇಳಿದ್ದೆ ಕೂಡ ನನ್ನ ಸ್ಯಾರಿ ಶಾಪಿಂಗ್ ವ್ಲಾಗಲ್ಲಿ. ಸೊ ಮತ್ತೆ ರೇಷ್ಮೆ ಸೀರೆಗಳು ಎಸ್ಪೆಷಲಿ ಮತ್ತೆ ಅದೇ ಬಣ್ಣದ ರಿಪೀಟ್ ಮಾಡ್ತಾ ಹೋದರೆ ಅಷ್ಟು ಸರಿ ಹೋಗೋದಿಲ್ಲ. ಅದು ಅಲ್ಲದೆ ನನಗೆ ಈ ಸಲ ಹಸಿರು ಬೇಡ, ನನಗೆ ಬೇರೆ ಕಲರ್, ಎಸ್ಪೆಷಲಿ ನಾನು ತಗೊಂಡಿದ್ದ ಥರ ಕಲರ್ಸೇ ಬೇಕು ಅಂತ ಅಂದ್ಕೊಂಡೆ ಹೋಗಿದ್ದೆ. ಆ ಥರ ಸಿಕ್ಕಿದ ತಕ್ಷಣ ಯಾಕೆ ಬಿಡಬೇಕು ಅಂತ ಹೇಳಿ, ಆ್ಯಂಡ್ ಅದು ಉಟ್ಕೊಂಡು ನೋಡಿದಾಗ ನನಗೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನಿಸ್ತು. ಹಾಗಾಗಿ ಆ ಬಣ್ಣ ತಗೊಂಡೆ. ಹಸಿರು ಸೀರೆ ರಿಪೀಟ್ ಮಾಡೋದು ಬೇಡ ಅಂತ ಹೇಳಿ ತಗೊಳ್ಲಿಲ್ಲ. ಅದು ರೂಲ್ಸ್ ಥರ ಅಲ್ಲ, ಇದೇ ಉಟ್ಕೊಳ್ಬೇಕು, ಮದುವೆ ಅಂದರೆ ಬಿಳಿ ಸೀರೆನೇ ಉಟ್ಕೊಳ್ಬೇಕು, ಸೀಮಂತ ಅಂದರೆ ಹಸಿರು ಸೀರೆನೇ ಉಟ್ಕೋಬೇಕು, ಅದಿಲ್ಲ. ನಮ್ಮ ಲೈಕಿಂಗ್ಸ್ ಮೇಲೆ ಕೂಡ ಹೋಗುತ್ತದು. ಅದೇನು ಶಾಸ್ತ್ರ ಅಲ್ಲ ಅದು. ನೀವು ಹಸಿರೇ ಉಟ್ಕೊಳ್ಬೇಕು, ಹಸಿರು ಉಟ್ಕೊಂಡಿಲ್ಲ ಅಂತಂದರೆ ಅದು ಶುಭ ಅಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಹಸಿರು ಉಟ್ಕೊಂಡ್ರೆ ಒಳ್ಳೇದು. ಇಲ್ಲ ನಿಮ್ಗೆ ಇಷ್ಟವಾದ ಬಣ್ಣ ಉಟ್ಕೊಳ್ಳಬಹುದು. ಆದರೆ ನಾನು ನಮ್ಮಮ್ಮಂಗೆ ಅದೇ ಹೇಳ್ತಿದ್ದೆ, ನಾನು ಹಸಿರು ಉಟ್ಕೊಳ್ತಿಲ್ಲ, ಬರೋರೆಲ್ಲ ಹಸಿರು ಉಟ್ಕೊಂಡು ಬಂದರೆ ಅವಾಗ ತಾನೇ ನನ್ನ ಸೀರೆ ನಾನು ನೋಡ್ಕೊಳಕ್ಕಾಗಲ್ಲ. ಬರೋರು ಹಸಿರು ಉಟ್ಕೊಂಡು ಬಂದಿದ್ರೆ ನಮ್ಮ ಕಣ್ಣು ಇದಾಗತ್ತಲ್ವ. ಆ್ಯಂಡ್ ನಂದು ಡೆಕೋರ್ ನೀವು ನೋಡಿದ್ರೆ ಕಂಪ್ಲೀಟಾಗಿ ಗ್ರೀನ್ ಆಗೇ ಇತ್ತು, ಗ್ರೀನು ಮತ್ತು ಯೆಲ್ಲೋ ಇತ್ತು, ಮತ್ತು ಬಳೆಗಳಿತ್ತು. ಸೊ ಎಲ್ಲ ಕಡೆನೂ ಕಣ್ಣಿಗೆ ಹಸಿರಾಗೇ ಕಾಣಿಸ್ತಿತ್ತು ನನ್ನ ಡೆಕೋರ್ ಕೂಡ. ನೀವು ನೋಡಿದ್ರೆ ಅಷ್ಟೆಲ್ಲ ಹಸಿರುಗಳ ಮಧ್ಯೆ ನಂದು ಒಂದು ಹಸಿರು ಸೀರೆ ಕಾಂಟ್ರಾಸ್ಟ್ ಕೂಡ ಆಗೋದಿಲ್ಲ. ಅದನ್ನೇನು ಮೈಂಡಲ್ಲಿ ಇಟ್ಕೊಂಡಿರಲಿಲ್ಲ ನಾನು, ಬಟ್ ಸ್ಟಿಲ್ ಎಂಟೆಲಿಂಗ್ ಹಸಿರು ಮತ್ತು ನಂದು ಹಸಿರು ಆಗಿಬಿಡತ್ತೆ. ಆ್ಯಂಡ್ ನನಗೆ ಈ ಸಲ ಹಸಿರು ಸೀರೆ ಬೇಕಿರಲಿಲ್ಲ ಅಂತ ಹೇಳಿನೇ ನಾನು ತಗೊಂಡಿಲ್ಲ. ಬಟ್ ಅದೇನು ರೂಲ್ಸ್ ಅಂತೂ ಅಲ್ಲ, ನೀವು ಉಟ್ಕೊಳ್ಳೇಬೇಕು ಅಂತ ಎಲ್ಲ ಏನೂ ಇಲ್ಲ. ನಿಮ್ಗೆ ಯಾವ ಬಣ್ಣದ ಸೀರೆ ಕೂಡ ಉಟ್ಕೊಳ್ಬೋದು. ನನ್ನ ಮದುವೆ ಧಾರೆ ಸೀರೆ ನಂದು ಹಸಿರು ಸೀರೆನೇ ಇತ್ತು. ಯೂಶಲಿ ಕರ್ನಾಟಕದಲ್ಲಿ ಮದುವೆ ಮಾಡಿದ್ರೆ ಬಿಳಿ ಸೀರೆ ಉಟ್ಕೊಳ್ಬೇಕು ಅಂತೆಲ್ಲ ಹೇಳ್ತಾರಲ್ವ, ನನಗೆ ಅವಾಗಲೂ ಅದನ್ನೇ ಹೇಳಿದರು. ಬಟ್ ನಾನು ಹಸಿರು ಸೀರೆನೇ ತಗೊಂಡಿದ್ದು, ಬಿಕಾಸ್ ಬಿಳಿ ಇಸ್ ಸೋ ಕಾಮನ್ ಆ್ಯಂಡ್ ಎಲ್ಲರೂ ಅದೇ ಉಟ್ಕೊಳ್ತಾರೆ. ನಾನು ಅದೇ ಉಟ್ಕೊಳ್ಬೇಕು ಅಂತ ನನಗೇನಿರಲಿಲ್ಲ. ನನಗೆ ಇಷ್ಟವಾದ ಬಣ್ಣ ಆರಿಸ್ಕೊಳ್ಳೋಕ್ಕೆ ನಮ್ಮ ಮನೇಲಿ ಸ್ವಾತಂತ್ರ್ಯ ಇತ್ತು. ಹಾಗಾಗಿ ನಾನು ಹಸಿರು ಮದುವೆಲೂ ತಗೊಂಡಿದ್ದೆ, ಸಮನ್ವಿಯ ಪ್ರೆಗ್ನೆನ್ಸಿಲೂ ಹಸಿರು ಸೀರೆನೇ ತಗೊಂಡಿದ್ದೆ. ಹಾಗಾಗಿ ಈ ಸಲ ಬೇಡ ಅಂತ ಹೇಳಿ ಚೇಂಜ್ ಮಾಡಿಕೊಂಡೆ. ಸರಿನಾ? ಮತ್ತೊಂದು ರಿಟರ್ನ್ ಗಿಫ್ಟ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ. ರಿಟರ್ನ್ ಗಿಫ್ಟ್ಸ್ ಎಲ್ಲಿ ತಗೊಂಡ್ರಿ, ನಾವು ತಗೊಳ್ಬೇಕು, ನಮ್ಮ ಮನೇಲೂ ಫಂಕ್ಷನ್ ಇದೆ ಅಂತೆಲ್ಲ ಕೇಳ್ತಾ ಇದ್ರಲ್ವಾ. ಸೊ ರಿಟರ್ನ್ ಗಿಫ್ಟ್ಸ್ ಬಂದು ನಾನು ಮಲ್ಲೇಶ್ವರಮಲ್ಲಿ ಕಿರಣ್ ಏಜೆನ್ಸಿ ಅಂತ ಇದೆ, 8th ಕ್ರಾಸಲ್ಲಿ ಡೌನ್ ಬಂದರೆ ಇದು ಏನಪ್ಪ ಅದು ಬಸವೇಶ್ವರ ಖಾನಾವಳಿ ಇದೆಯಲ್ಲ, ಬಸವೇಶ್ವರ ಖಾನಾವಳಿ ಪಕ್ಕದಲ್ಲಿ ಒಂದು ಸ್ವಲ್ಪ ಮುಂದೆ ಹೋದ್ರೇ ಲೆಫ್ಟ್ ಸೈಡಲ್ಲೇ ಕಿರಣ್ ಏಜೆನ್ಸಿ ಅಂತ ಒಂದು ಅಂಗಡಿ ಇದೆ. ತುಂಬ ಚೆನ್ನಾಗಿದೆ, ವೈಡ್ ವೆರೈಟಿ ಆಫ್ ಆಪ್ಷನ್ಸ್ ಇರುತ್ತೆ ನಿಮಗೆ. ಅಂದರೆ ಸ್ಟೀಲಲ್ಲಿ ನೀವೇನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತಂದರೆ, ನಾನು ಯೂಶಲಿ ರಿಟರ್ನ್ ಗಿಫ್ಟ್ಸ್ ಯಾವ ಥರ ಚೂಸ್ ಮಾಡ್ತೀನಿ ಅಂತಂದರೆ, ಯೂಸ್ಫುಲ್ ಆಗಿರಬೇಕು, ನೋಡೋಕ್ಕೆ ಚೆನ್ನಾಗಿದ್ದು ಆ ಕ್ಷಣಕ್ಕೆ ಖುಷಿ ಕೊಟ್ಟು ಆಮೇಲೆ ಉಪಯೋಗಕ್ಕೆ ಬರ್ದಿರೋ ಅಂಥ ಗಿಫ್ಟ್ಸ್ಗಿಂತ ಸದಾ ಉಪಯೋಗಕ್ಕೆ ಬರೋ ಅಂಥ ಒಂದು ಗಿಫ್ಟ್ ಐಟಮ್ ಅಂದರೆ ಕಿಚನ್ ಐಟಮು. ಅದರಲ್ಲೂ ಸ್ಟೀಲ್ ಐಟಮ್ಸ್ ಏನಾದರೂ ಕೊಟ್ಟರೆ ಎವ್ರಿ ಲೇಡೀಸ್ಗೆ ಕಿಚನಲ್ಲಿ ಖಂಡಿತವಾಗ್ಲೂ ಉಪಯೋಗಕ್ಕೆ ಬರುತ್ತೆ. ಸೊ ಹಾಗಾಗಿ ಸ್ಟೀಲಲ್ಲೇ ನಾನು ಯೂಶಲಿ ರಿಟರ್ನ್ ಗಿಫ್ಟ್ಸ್ ಪ್ರಿಫರ್ ಮಾಡ್ತೀನಿ. ಸೊ ನೀವು ಅಲ್ಲಿ ಹೋದರೆ, ಅಂದರೆ ರಿಟರ್ನ್ ಗಿಫ್ಟ್ಸ್ ಏನಾದರೂ ಸ್ಟೀಲಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೆ ಆಲ್ಮೋಸ್ಟ್ 50 ರೂಪಾಯಿಂದ ಹಿಡಿದು ನಿಮಗೆ ರಿಟರ್ನ್ ಗಿಫ್ಟ್ಸ್ಗಳು ಸಿಗುತ್ತೆ. ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಇದೆ ಸ್ಟೀಲ್ದು. ಸೊ ನೀವೇನಾದರೂ ರಿಟರ್ನ್ ಗಿಫ್ಟ್ಸ್ ನಿಮ್ಮ ಮನೇಲಿ ಯಾವುದಾದ್ರೂ ಫಂಕ್ಷನ್ಗೆ ನೋಡ್ತಿದ್ದೀರಾ ಅಂತಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಗಿವ್ ಎ ಟ್ರೈ. ಆ ಅಂಗಡಿಗೆ ಕಿರಣ್ ಏಜೆನ್ಸೀಸ್ ಅಂತ ಮಲ್ಲೇಶ್ವರಂ 8th ಕ್ರಾಸಲ್ಲಿದೆ.
ಫೈನಲಿ ಪುಷ್ಪಾಂಜಲಿ ಮಹೇಶ್ ಮೇಡಮ್ ಹೇಗೆ ಗೊತ್ತು ಅಂತ ಕೇಳ್ತಾ ಇದ್ರಿ. ಯೂಟ್ಯೂಬರ್ಸ್ ನಾವು ನೋಡ್ತಾ ಇರ್ತೀವಲ್ವಾ, ನೀವು ಹೇಗೆ ನೋಡ್ತಾ ಇರ್ತೀರೋ ಆ ವಿಡಿಯೋಸ್ ಎಲ್ಲ ನನಗೂ ಅದೇ ಥರ ನೋಡ್ತಾ ಇದ್ದೆ. ನಾನು ಮುಂಚೆನೂ ಒಂದು ವಿಡಿಯೋನಲ್ಲಿ ಹೇಳಿದೆ ನನಗೆ ಪುಷ್ಪಾಂಜಲಿ ಮಹೇಶ್ ಮೇಡಮ್ ಅಂದರೆ ಇಷ್ಟ ಅಂತ ಹೇಳಿ. ಸೊ ದಟ್ ಇಸ್ ಹೌ ವಿ ಗೆಟ್ ಟು ನೋ. ಈಗೇನು ಮೇಲ್ಸ್ ಇದೆ ಎಷ್ಟೊಂದಿದೆ. ಸೊ ಕಮ್ಯುನಿಕೇಟ್ ಮಾಡಿ ನಂಬರ್ಗಳು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ ಅಷ್ಟೇ. ಸೊ ವೆರಿ ನೈಸ್ ಲೇಡಿ. ನಂಗೆ ತುಂಬ ಖುಷಿ ಆಯಿತು ಅವರು ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಅವ್ರ ಜೊತೆ ಮಾತಾಡಿದಾಗ. ಇಟ್ ವಾಸ್ ಎ ವೆರಿ ನೈಸ್ ಫೀಲಿಂಗ್. ಆ್ಯಂಡ್ ಮತ್ತೆ ಅವ್ರು ನಮ್ಮನ್ನ ಫಂಕ್ಷನಿಗೆ ಬಂದಿದ್ದು ಕೂಡ ನನಗೆ ಅವ್ರು ಸರ್ಪ್ರೈಸ್ ಕೊಟ್ಟರು, ಬರಲ್ಲ ಅಂತ, ಕೆಲವು ಕಾರಣಗಳಿಂದ ಬರೋಕ್ಕಾಗಲ್ಲ ಅಂತ ಹೇಳಿ ಮತ್ತೆ ಬಂದು ನನಗೆ ಸರ್ಪ್ರೈಸ್ ಕೊಟ್ಟರು. ದಟ್ ವಾಸ್ ವೆರಿ ನೈಸ್ ಆಫ್ ಹರ್. ನನಗೆ ನಿಜವಾಗ್ಲೂ ಶಿ ಮೇಡ್ ಮೈ ಡೇ ಥರನೇ ಅನ್ನಿಸ್ತು. ಅವರು ಸಡನ್ನಾಗಿ ಬಂದು ಅವರ ಅಪಿಯರೆನ್ಸ್ ಆ ಥರ ತೋರಿಸಿದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಆ ಥರನೇ ನಮ್ಮ ಪರಿಚಯ ಆಯಿತು. ಯೂಟ್ಯೂಬರ್ಸ್, ನಾನು ಎಷ್ಟೊಂದು ಜನ ಯೂಟ್ಯೂಬರ್ಸ್ ನೋಡಿರ್ತೀನಿ, ಎಷ್ಟೊಂದು ಜನ ಯೂಟ್ಯೂಬರ್ಸ್ ಕೂಡ ನಮ್ಮನ್ನ ನೋಡಿರ್ತಾರಲ್ವಾ. ಸೊ ಅವ್ರು ಹೇಗೆ ಗೊತ್ತು ಅನ್ನೋದು ಏನು ಸ್ಪೆಷಲ್. ಇವಾಗ ನೀವು ಸುಮಾರು ಜನ ಸಬ್ಸ್ಕ್ರೈಬರ್ಸ್ ನೋಡಿರ್ತೀರಾ, ಹೇಗೆ ಗೊತ್ತು ಅಂತ ಕೇಳೋಕ್ಕಾಗಲ್ಲ. ಬಿಕಾಸ್ ಸೋಷಿಯಲ್ ಮೀಡಿಯಾ ನೋಡಿರ್ತೀವಿ, ಮಾಡಿರ್ತೀವಿ. ಜಸ್ಟ್ ಅವ್ರ ಜೊತೆ ನಾವು ಟಚಲ್ಲಿ ಬರಬೇಕಂದ್ರೆ ಒಂದು ಮೇಲೋ ಇಲ್ಲ ಯಾವುದೊಂದು ಮೆಸೇಜ್ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರ್ತೀವಿ ಅಷ್ಟೇ. ಶಿ ಇಸ್ ನಾಟ್ ರಿಲೇಟೆಡ್ ಟು ಮೀ ಏನಿಲ್ಲ, ಬಟ್ ಯೂಟ್ಯೂಬ್ ಮೂಲಕ ಅವ್ರು ನನಗೆ ಗೊತ್ತು. ಸೊ ನಿಮ್ಮ ಕ್ವೆಶನ್ಸ್ಗೆಲ್ಲ ಆಲ್ಮೋಸ್ಟ್ ಆನ್ಸರ್ ಮಾಡಿದ್ದೀನಿ ಆ್ಯಂಡ್ ಯೂಸ್ಫುಲ್ ಅನ್ನಿಸ್ತು ಈ ವಿಡಿಯೋ ಅಂದ್ಕೊಂಡಿದ್ದೀನಿ. ಏನೇ ಡೀಟೇಲ್ಸ್ ಬೇಕಂದ್ರೂ ಲೈಕ್ ಡೆಕೋರ್, ಕ್ಯಾಮರಾ, ಮೇಕಪ್ ನೀವೇನೇನು ಕೇಳಿದ್ರಿ ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲೂ ಇದೆ. ಸೀಮಂತ ವಿಡಿಯೋನಲ್ಲೂ ಇದೆ, ಸೀಮಂತ ಹೈಲೈಟ್ ವಿಡಿಯೋನಲ್ಲೂ ಇದೆ, ಮತ್ತು ಮೆಹಂದಿ ಡಿಸೈನ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ಇದೆ. ಅದಲ್ಲದೆ ಸೀಮಂತ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಡೀಟೇಲ್ಸು ಹಾಕಿದ್ದೀನಿ. ಜಸ್ಟ್ ಇನ್ ಕೇಸ್ ನಿಮಗೆ ಬೇಕು ಅಂತಂದರೆ ಖಂಡಿತ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಎಷ್ಟು ಚೆನ್ನಾಗಿ ಅನಿಸ್ತಿತ್ತು ನನಗೆ. ಒಬ್ಬೊಬ್ರು ಮೆಸೇಜು, ಒಬ್ಬೊಬ್ರು ಕಮೆಂಟ್ಸು ಓದಬೇಕಂದ್ರೆ ಒಬ್ಬೊಬ್ರದಾಗೆ ಅಡ್ರೆಸ್ ಕೂಡ ಮಾಡೋದಕ್ಕಾಗೋದಿಲ್ಲ. ದೇರ್ ವಾಸ್ ಸೋ ಮೆನಿ ಕಮೆಂಟ್ಸ್ ಆಯಿತಾ. ಆ್ಯಂಡ್ ಫ್ಯೂ ಕಮೆಂಟ್ಸ್ ಎಲ್ಲ ನನಗೆ ಓದಿ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಸಮ್ಟೈಮ್ಸ್ ಅಯ್ಯೋ ಇಷ್ಟೊಂದು ಪ್ರೀತಿ ಇದೆಯಾ ನನ್ನ ಮೇಲೆ ಅನ್ನೋ ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ ಪ್ರತಿಯೊಂದು ಕಮೆಂಟ್ಗಳನ್ನ ಓದಿದಾಗ. ನಿಮ್ಮ ಮನೆಯವ್ರ ಥರನೇ ನೋಡ್ತೀರಾ ಅಂತ ಕೇಳಿದಾಗ ಮತ್ತಷ್ಟು ಖುಷಿ ಆಯಿತು. ಅದರಲ್ಲಿ ಒಬ್ಬರು ನನ್ನ ಪ್ರೀತಿಯ ಸಬ್ಸ್ಕ್ರೈಬರು ಒಂದು ಗಿಫ್ಟ್ ಕಳಿಸಿದ್ದಾರೆ. ಆ್ಯಕ್ಚುಲಿ ನಾನು ಅವ್ರನ್ನ ಇದುವರೆಗೂ ನೋಡಿ ಸಹ ಇಲ್ಲ. ಆ್ಯಕ್ಚುಲಿ ನಮ್ಮ ಕ್ಯಾಮ್ರಾ ಮ್ಯಾನ್ ಏನಿದ್ದಾರೆ, ಅವ್ರ ವೈಫು ನನ್ನ ಫಾಲೋವರ್ ಅಂತ. ನನಗೂ ಗೊತ್ತಿಲ್ಲ, ಅವರ ಕ್ಯಾಮ್ರಾದವ್ರಿಗೂ ಗೊತ್ತಿರಲಿಲ್ಲ. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ನನ್ನ ವಿಡಿಯೋ ಅವ್ರ ವೈಫ್ ನೋಡಿ ನಾನು ಇವ್ರನ್ನ ಫಾಲೋ ಮಾಡ್ತೀನಿ ಅಂತೆಲ್ಲ ಹೇಳಿ ಖುಷಿಯಾಗಿ ಅವ್ರ ಹಸ್ಬೆಂಡ್ಗೆ ಹೇಳಿ ನನಗೊಂದು ಗಿಫ್ಟ್ ಮಾಡಿ ಕಳಿಸಿದ್ದಾರೆ. ಆ ಗಿಫ್ಟ್ನ ನಾನು ನೋಡಿದಾಗ ಅದೆಷ್ಟು ಖುಷಿ ಆಯ್ತು ಅಂದರೆ, ಪ್ರತಿ ಸಲ ಆ ಗಿಫ್ಟ್ನ ನಾನು ನೋಡಿದಾಗ ಇವ್ರು ನನಗೆ ಕೊಟ್ಟಿದ್ದು ಮಮತಾ ಅಂತ ಅವ್ರ ಹೆಸರು, ಮಮತಾ ಅವರು ನನಗೆ ಇದನ್ನು ಕೊಟ್ಟಿದ್ದು ಗಿಫ್ಟು ಅಂತ ಖಂಡಿತವಾಗ್ಲೂ ಜ್ಞಾಪಕ ಬರುತ್ತೆ. ಏನು ಗಿಫ್ಟು ಅಂತ ತೋರಿಸಿದ್ರೆ ತಪ್ಪಾಗತ್ತೆ, ತೋರಿಸ್ತೀನಿ. ಸೊ ನಾನು ಸುಮಾರು ಫೋಟೋಸ್ ತೆಗೆಸ್ಕೊಂಡಿದ್ದೆ ಅಲ್ವಾ ಸೀಮಂತಾಗೆ ಅಂತ ಹೇಳಿ. ಸೊ ಅದರಲ್ಲಿ ಒಂದು ಬ್ಯೂಟಿಫುಲ್ ಫೋಟೋ, ಫ್ಯಾಮಿಲಿ ಫೋಟೋನ ಅವರು ಸೆಲೆಕ್ಟ್ ಮಾಡಿ ಫ್ರೇಮ್ ಮಾಡಿಸಿ ಕೊಟ್ಟಿದ್ದಾರೆ. ನನಗೆ ತುಂಬ ತುಂಬ ಇಷ್ಟ ಆಯಿತು ಗಿಫ್ಟ್ ಇದು. ಥ್ಯಾಂಕ್ ಯು ಸೋ ಮಚ್ ಮಮತಾ. ಪರ್ಸ್ನಲಾಗಿ ನಿಮ್ಮನ್ನ ಮೀಟ್ ಮಾಡಿ ಥ್ಯಾಂಕ್ ಯು ಹೇಳಬೇಕು ಅಂತ ತುಂಬ ಆಸೆ ಇತ್ತು. ಮೇ ಬಿ ಯಾವಾಗಲಾದರೂ ಫ್ಯೂಚರಲ್ಲಿ ಸಿಕ್ಕರೆ ಕೂಡ ಒಳ್ಳೆಯದು ಮಾತಾಡೋಣ. ಆದರೆ ಈ ಗಿಫ್ಟ್ಗೋಸ್ಕರ ತುಂಬ ಥ್ಯಾಂಕ್ ಯು. ನನ್ನ ಹಸ್ಬೆಂಡ್ಗೂ ಹೇಳಿದೆ ಥ್ಯಾಂಕ್ ಯು ಹೇಳಿಬಿಡಿ ಅಂತ. ಆ್ಯಂಡ್ ಈ ಫೋಟೋ ಮಾಡಿಕೊಡ್ತಿರೋ ನಮ್ಮ ಕ್ಯಾಮ್ರಾದವ್ರಿಗೂ ಮತ್ತು ಅವ್ರ ವೈಫ್ ಇಬ್ರಿಗೂ ಥ್ಯಾಂಕ್ ಯು. ಆ್ಯಕ್ಚುಲಿ ಅವ್ರ ವೈಫಿಗೆ ಗೊತ್ತೇ ಇರಲಿಲ್ಲ ನಾವು ಅವ್ರ ಥ್ರೂ ಆರ್ಡ್ರ್ ಮಾಡಿದ್ದೀವಿ ಅಂತೆಲ್ಲ ಹೇಳಿ. ಸಡನ್ನಾಗಿ ವಿಡಿಯೋ ಅವ್ರ ಹಸ್ಬೆಂಡ್ ಎಡಿಟ್ ಮಾಡಬೇಕಾದ್ರೆ ನೋಡಿ ಅವ್ರಿಗೆ ಇಷ್ಟ ಆಗಿ ನನಗೇನೋ ಒಂದು ಗಿಫ್ಟ್ ಕೊಡಬೇಕು ಅಂತ ಅಷ್ಟು ಪ್ರೀತಿ ಇರುತ್ತೆ ನೋಡಿ. ಐ ಮೀನ್ ಲೈಕ್ ನಾನು ಯಾವತ್ತೂ ಅವ್ರನ್ನ ಮೀಟ್ ಮಾಡಿಲ್ಲ, ಪರ್ಸ್ನಲಿ ಮಾತಾಡಿಲ್ಲ, ಬಟ್ ಸ್ಟಿಲ್ ಅಷ್ಟೊಂದು ಪ್ರೀತಿ ಇಟ್ಕೊಂಡು ನನಗೆ ಒಂದು ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಕೊಟ್ಟು ಕಳಿಸಿದಿರಲ್ಲ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎವ್ರಿ ಟೈಮ್ ನಾನು ಇದನ್ನು ನೋಡಿದಾಗ ನಿಮ್ಮನ್ನ ಜ್ಞಾಪಿಸ್ಕೊಳ್ತೀನಿ ಮಮತಾ. ಥ್ಯಾಂಕ್ ಯು ಸೋ ಮಚ್. ಎಷ್ಟೊಂದು ಪ್ರೀತಿಯ ಸಬ್ಸ್ಕ್ರೈಬರ್ಸ್, ಏನಂತ ಹೇಳೋದು ಗೊತ್ತಾಗ್ತಿಲ್ಲ. ಸುಮಾರು ಮೇಲ್ಗಳು ಕೂಡ ಬರ್ತಾ ಇದೆ. ಕೆಲವರು ಕಮೆಂಟ್ ಮಾಡೋಕ್ಕೆ ಇದರಲ್ಲಿ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಸುಮಾರಷ್ಟು ಮೇಲ್ಸ್ಗಳನ್ನ ಕಳಿಸಿದ್ದಾರೆ ನನಗೆ. ತುಂಬ ಲೆಂತಿ ಮೇಲ್ಸು, ತುಂಬ ಖುಷಿಪಟ್ಟು, ತುಂಬ ಮನಸ್ಸಿಂದ ಹರಿಸಿ ಆಶೀರ್ವಾದ ಮಾಡಿ ಮೇಲ್ಸ್ ಎಲ್ಲ ಕಳಿಸಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಪ್ರೀತಿಗೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿಲ್ಲ ಇಷ್ಟೊಂದು ಖುಷಿ, ಇಷ್ಟೊಂದು ಆಶೀರ್ವಾದ, ಇಷ್ಟೊಂದು ಪ್ರೀತಿ ನಿಮ್ಮೆಲ್ಲ ಕಡೆಯಿಂದ ಸಿಗತ್ತೆ ಅಂತ. ಐ ಆಮ್ ಶಾರ್ಟ್ ಆಫ್ ವರ್ಡ್ಸ್ ಅಷ್ಟೇ ಹೇಳ್ಬೋದು, ಬಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಹೇಳಿ ಬಯಸ್ತೀನಿ.
ಆ್ಯಂಡ್ ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ನಿಮ್ಮ ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀನಿ, ನಿಮ್ಮೆಲ್ಲ ವಿಶಸ್ಗೆ ಪ್ರೀತಿಗೆ ಥ್ಯಾಂಕ್ ಯು ಕೂಡ ಹೇಳಿದ್ದೀನಿ. ಆ್ಯಂಡ್ ದಟ್ಸ್ ಆಲ್. ಇವತ್ತು ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನಿಮ್ಮೆಲ್ಲರಿಗೂ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ, ಮೇ ಬಿ ಮಂಡೇ ಹಾಗೂ ಅಪ್ಲೋಡ್ ಮಾಡೋ ವಿಡಿಯೋನಲ್ಲಿ. ಸರಿನಾ? ಸರಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.